ನಾನು ಧರ್ಮಸ್ಥಳ ಸಂಘದ ಸದಸ್ಯ ಮಾತಾಡೋದು ಸರ್. ನಮಸ್ಕಾರ ಸರ್, ಹೇಳಿ ಸರ್. ನಮಸ್ತೆ. ಅಲ್ಲ ಸರ್, ಧರ್ಮಸ್ಥಳ ಸಂಘದ್ದು ಕೆಲವು ಕಂತು ಕಟ್ಟುದಿಲ್ಲ ಹಾಗೆಲ್ಲ ಹೇಳ್ತಾರಲ್ಲ. ನಾನು ನಿನ್ನೆ ಬ್ಯಾಂಕಿಗೆ ಹೋದೆ. ಬ್ಯಾಂಕಲ್ಲಿ ನಾನು ಮೊನ್ನೆ ಸ್ಟೇಟಸ್ ಎಲ್ಲ ನೋಡಿದೆ. ಅಂದ್ರೆ ಬ್ಯಾಂಕಲ್ಲಿ ಸಾಲ ಕೊಡ್ತಾರೆ ಅಂತ, ಬೇರೆ ಸಾಲವನ್ನು ಇಲ್ಲಿಗೆ ಶಿಫ್ಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಬ್ಯಾಂಕಿಗೆ ಹೋದೆ. ನಂದು SBCS ಅಲ್ಲಿ ಸಾಲ ಉಂಟು, ಅದನ್ನು ಇಲ್ಲಿಂದ ತೆಗೆದು ಅಲ್ಲಿಗೆ ಹಾಕುವ, ಸ್ವಲ್ಪ ಬಡ್ಡಿ ಎಲ್ಲ ಅದರಲ್ಲಿ ಸ್ವಲ್ಪ ರಿಯಾಯಿತಿ ಉಂಟು ಹೋದೆ. ಅಲ್ಲಿಗೆ ಹೋಗುವ ಇನ್ಕಮ್ ಟ್ಯಾಕ್ಸ್ ಕೇಳ್ತಾರೆ, ಅದು ಇದೆಲ್ಲ ಕೇಳ್ತಾರೆ. ನಮಗೆ ಯೋಜನೆಯಿಂದ 5 ಲಕ್ಷದವರೆಗೆ ಸಾಲ ನಾವು ಯಾವುದೇ ಶ್ಯೂರಿಟಿ ಕೊಡದೆ ಕೊಡ್ತಿದ್ವಿ ಸರ್. ಈಗೆಲ್ಲ ಮಾತನಾಡುವವರು ಒಂದು 5 ಲಕ್ಷ ಸಾಲ ಕೊಡ್ಲಿ ಸರ್, ಅದನ್ನು ಕೊಟ್ಟು ಮಾತನಾಡ್ಲಿ. ಸರಿ ಸರ್, ನೀವು ಹೇಳಿದ ಸತ್ಯ ಸರ್. ಶ್ಯೂರಿಟಿ ಇಲ್ಲದೆ ಮನೆ ಹತ್ರ ಬಂದು ಸಾಲ ಕೊಟ್ಟು ಹೋಗ್ತಾರೆ ಸರ್. ಫಸ್ಟ್ 10,000 ಕೊಡ್ತಾರೆ, 30 ಕೊಡ್ತಾರೆ, ಆಮೇಲೆ 50,000 ಕೊಡ್ತಾರೆ, ಆಮೇಲೆ 1 ಲಕ್ಷ ಕೊಡ್ತಾರೆ, ಆಮೇಲೆ ಇನ್ಶೂರೆನ್ಸ್ ಕೂಡ ಮಾಡಿಸ್ಕೊತಾರೆ, ಆಮೇಲೆ PRK ಬಾಂಡ್ ಅಂತ ಮಾಡಿಸ್ಕೊತಾರೆ. ಹೌದಲ್ವಾ ಸರ್? ಹೌದು ಹೌದು. ಸೊ ನಿಮ್ಗೆ ಅದೇ ಶ್ಯೂರಿಟಿ ಸರ್, PRK ಬಾಂಡು ಅದೇ ಶ್ಯೂರಿಟಿ, ಇನ್ಶೂರೆನ್ಸು ನಿಮ್ಗೆ ಅದೇ ಶ್ಯೂರಿಟಿ. PRK ಬಾಂಡ್ಗೆ ಲೆಕ್ಕ ಇರಲ್ಲ, ಅವ್ರಿಗೆ ಅದೇ ನಂಬಿಕೊಳ್ಳುತ್ತೆ. ಇವ್ರಿಗೂ ಗೊತ್ತು ಯಾವ ತರ ನಿಮ್ಮ ಹತ್ರ ದುಡ್ಡು ಎತ್ಕೊಳ್ಳೋದಂತ. ಫೈನ್ ಸರ್, ಮನೆ ಹತ್ರ ಬಂದು ಬಡವರು ದುಡ್ಡು ಕೊಡ್ತಾರೆ. ಆದ್ರೆ ಆ ಬಡವರು ನಿಜಕ್ಕೂ ಕೂಡ ಅವ್ರು ಕಟ್ಟುತ್ತಾ ಇಲ್ವೋ ಅಂತ ಅವ್ರು ನೋಡೋದೇ ಇಲ್ವಲ್ಲ ಸರ್. ಅಂತವ್ರಿಗೆಲ್ಲ ಮಾಡೋದ್ರಿಂದ ಈ ತರ ಕೆಟ್ಟ ಹೆಸರು ಬರುತ್ತೆ ಸರ್. ಕಟ್ತಾರೋ ಬಿಡ್ತಾರೋ ನೋಡಿ, ತಿಂಗಳಿಗೆ 13,000 12,000 ಕಷ್ಟಪಟ್ಟು 9,000 ಸಂಪಾದನೆ, ಯಾರು ಬಿಡಿ ಕಟ್ಟೋರು 9,000 ಸಂಪಾದನೆ ಮಾಡ್ತಾರೆ. ಅವ್ರು 3 ಲಕ್ಷ ಲೋನ್ ಕೊಟ್ಟರೆ ಸರ್, ಅವ್ರು ಹೆಂಗ್ ಕಟ್ತಾರೆ ಸರ್? ಅದು ಅದೇ ಅವ್ರು ಕಟ್ಟೋದಕ್ಕೆ ಲೆಕ್ಕ ಕೊಡಲ್ಲ ಅಂದ್ಮೇಲೆ ಹೆಂಗ್ ಕಟ್ತಾರೆ ಸರ್ ಅವರು? ಒಳ್ಳೇದು ಧರ್ಮಸ್ಥಳ ಸಂಘ, ಒಳ್ಳೇದು. ಯಾವ ಕಾರಣಕ್ಕೆ ಯಾವನ್ ಬಂದು ನಿಲ್ಸಕ್ಕಾಗಲ್ಲ ಸರ್. ಇದು ಧರ್ಮಸ್ಥಳ ಸಂಘನ ಯಾರು ನಿಲ್ಸಕ್ಕಾಗಲ್ಲ, ಇದು ಇತಿಹಾಸ ಇರುವಂತದ್ದು. ಆದ್ರೆ ಕೆಲವೊಂದನ್ನ ಬದಲಾಯಿಸ್ಕೋಬೇಕು ರೂಲ್ಸ್ಗಳು ಅಷ್ಟೇ ಸರ್, ಅದು ಬಿಟ್ರೆ ಬೇರೆ ಯಾವ್ದು ಇಲ್ಲ. ನೋಡಿ, ಈಗ ಇಲ್ಲಿ ನಾವು ನಮ್ಮ ಈಗ ಗುಂಪಲ್ಲಿ ಕೇಳ್ತಾರೆ, ನಿಮಗೆ ಕಟ್ಟಲಿಕ್ಕೆ ಸಾಧ್ಯ ಉಂಟಾ, ಮನೆಯಲ್ಲಿ ಯಾರು ದುಡಿತಾರೆ, ಎಷ್ಟು ಮಂದಿ ದುಡಿತಾರೆ, ಎಷ್ಟು ಸಂಪಾದನೆ ಎಲ್ಲ ಕೇಳ್ತಾರೆ. ಅದು ಅವ್ರಿಗೆ ಸಾಧ್ಯ ಇದ್ರೆ ಮಾತ್ರ ಕೊಡ್ತಾರೆ. ಸಾಧ್ಯ ಉಂಟು ಅಂತ ಗೊತ್ತಾದ್ರೆ ಕೊಡ್ತಾರೆ, ಇಲ್ಲ ಇದು ಕೊಡುದಿಲ್ಲ. ಈಗ ನೋಡಿ, ಮೊನ್ನೆ ನಮ್ಮ ಗುಂಪಲ್ಲಿ ಒಬ್ರು ಹೆಂಗ್ ತೀರೋದು 3 ಲಕ್ಷ ಲೋನ್ ತೆಗೆದು 1 ವಾರ ಆಗಲಿಲ್ಲ. ಈಗ PRK ಇದ್ದುದರಿಂದ ಆ ಲೋನ್ ಮನ್ನಾ ಆಯ್ತಾ? ಆಯ್ತು ಸರ್. ಆದ್ರೆ ಈಗ 2 ಲಕ್ಷ ರೂಪಾಯಿ ಅವರು ಇದು ಹೆಂಗ್ ಮನ್ನಾ ಆಯ್ತು ಸರ್? ಅದು ಹೇಗ್ ಮನ್ನಾ ಆಯ್ತು? ಯಾವ ತರ ಕೊಟ್ರು ಆ ಹಣನ? PRK ಅವರು ಎಲ್ಲಿ ಡೆಪಾಸಿಟ್ ಮಾಡಿದ್ರು ಅವ್ರು ಕೊಡಕ್ಕೆ? ನೋಡಿ, PRK ನಮಗೆ ಈ ಲೋನ್ ಕೊಡುವಾಗ ಅದ್ರ ರಸೀದಿ ನಮ್ಮ ಪುಸ್ತಕದಲ್ಲಿ ಅಂಟಿಸ್ತಾರೆ. ಆಯ್ತು ಸರ್, ಅದನ್ನು ಅಂಟಿಸ್ತಾರೆ. ಈಗ ಆ PRK ಇದ್ದುದರಿಂದ ಅವರ 3 ಲಕ್ಷ ಲೋನ್ ಮನ್ನಾ ಆಯ್ತು. ಈಗ 2 ಲಕ್ಷ ರೂಪಾಯಿ ಮೈಕ್ರೋ ಬಜೆಟ್ ಬಾಂಡ್ ಮಾಡಿಸಿದ್ದಾರೆ. ಅವರ ಮಗನಿಗೆ 2 ಲಕ್ಷ ರೂಪಾಯಿ ನಾಮಿನಿ ಮಗನಿಗೆ 2 ಲಕ್ಷ ರೂಪಾಯಿ ಸಿಗ್ತದೆ. ಯಾರು ಹೇಳಿದೆಯಲ್ಲ ಮೋಸ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಒಳ್ಳೇದು ಸರ್, ನಿಮ್ ಮಾತನ್ನ ಒಪ್ಕೊಳ್ತೀನಿ ಸರ್. ನೀವು PRK ಕಟ್ಟಿರಲ್ಲ ಸರ್ ಬಾಂಡು, ನಿಮ್ಮ ಹತ್ರ ಏನಾದ್ರು ಅದು ಸ್ಟೇಟ್ಮೆಂಟ್ ಇದೆಯಾ ಸರ್ PRK ಕಟ್ಟೋದಕ್ಕೆ? ಬಾಂಡ್ ಎಲ್ಲಿಗೆ ಹೋಗುತ್ತೆ ದುಡ್ಡು ಅಂತ? ಅದು LICಗೆ ಹೋಗ್ತದೆ. ಅದೇ, ಅದೊಂದು ನಿಮ್ಗೆ ಯಾವಾಗ ರಿನ್ಯೂವಲ್ ಆಗುತ್ತೆ? ಪ್ರತಿ ವರ್ಷ ರಿನ್ಯೂವಲ್ ಆಗುತ್ತೆ? ಈಗ ನಮ್ಗೆ ಈಗ ನಾವು 6 ತಿಂಗಳ ಮೊದಲು ಲೋನ್ ತೆಗೆದರೆ 6 ತಿಂಗಳ ಈಗ ಫೆಬ್ರವರಿಯಿಂದ ಆಗಸ್ಟ್ ವರೆಗೆ ಮಾತ್ರ ನಮಗೆ PRK ಎಂಟರ್ ಆಗ್ತದೆ. ಆಗಸ್ಟ್ ನಿಂದ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 7 ತಿಂಗಳ PRK ಎಂಟರ್ ಆಗ್ತದೆ. ಆ 7 ತಿಂಗಳ ಮಧ್ಯದಲ್ಲಿ ಏನಾದರೂ ನಾಮಿನಿ ಅಥವಾ ಮೆಂಬರ್ ಡೆತ್ ಆದ್ರೆ ಲೋನ್ ಮನ್ನಾ ಆಗ್ತದೆ. ಮತ್ತೆ ಆಗಸ್ಟ್ ನಿಂದ ಮತ್ತೆ 1 ವರ್ಷದ PRK ಎಂಟರ್ ಆಗ್ತದೆ. ಸರಿ ಸರ್, ಆಯ್ತು. ಇದು ಒಳ್ಳೆ ವಿಷಯ ಇದು ಸರ್, ಇದು ಒಳ್ಳೆ ವಿಷಯ. ಆದ್ರೆ ದುಡ್ಡು ಕೊಡದೇ ಇರೋರಿಗೆ, ಅದೇ ಸರ್, ದುಡ್ಡು ಕೊಡದೇ ಇರೋರಿಗೆ ಏನ್ ಹೇಳ್ಬೇಕು ಸರ್? ಸರ್, ಕಾನೂನು ಇದೆ, ಅದು ನಿಮ್ಮಲ್ಲಿ ಕೊಡ್ತಾರೆ. ಆದ್ರೆ ಎಲ್ಲರೂ ಕೊಟ್ಟಿದಾರ ಸರ್ ಆತರ? ಎಲ್ಲರಿಗೂ ಕೊಟ್ಟಿದ್ದಾರೆ ನಮ್ಮಲ್ಲಿ ಎಲ್ಲ. ಹಾಗಾದ್ರೆ ಜನ ಅಲ್ಲೇ ಮಾತಾಡಿದ್ರಲ್ಲ ಸರ್ ನನ್ನ ಹತ್ರ, ಅವ್ರ ನಂಬರ್ ಕಳಿಸ್ಕೊಡ್ತಿದ್ದೆ. ದಯವಿಟ್ಟು ಅವ್ರಿಗೂ ಕೂಡ ಅದೇ ತರ ಮಾಡಿಸ್ಕೊಡಿ ಸರ್. ಅದು ಅವರು ಇಲ್ಲ ಸರ್, ಅದು ಅವ್ರಿಗೆ ಕಟ್ಲಿಕ್ಕೆ ಕಷ್ಟ ಆಗುವಾಗ ಆ ರೀತಿ ಮಾತಾಡೋದು ಅಷ್ಟೇ. ನಮ್ಮಲ್ಲಿ ಹಂಗಲ್ಲ. ಈಗ ಯಾರು ಕೂಡ 1 ವಾರ ಬಿಟ್ಟಿಲ್ಲ ಧರ್ಮಸ್ಥಳ ಸಾಲ, ಮನೆ ಹತ್ರ ಕೂತ್ಕೊಂಡು ಎಲ್ಲ ಕಟ್ಟಿಸ್ಕೊಂಡೇ ಬಂದಿರೋದು. ಇನ್ನು ಬ್ಯಾಂಕ್ ಅವ್ರಾದ್ರೂ ಬೇಕಾದ್ರೆ 1 ತಿಂಗಳು 2 ತಿಂಗಳ ಎಕ್ಸ್ಕ್ಯೂಸ್ ಕೊಟ್ಟು ಆಮೇಲೆ ನೋಟಿಸ್ ಕೊಟ್ಟು ಏನೋ ಮಾಡ್ತಾರೆ. ಇವರು ಮನೆ ಹತ್ರ ಕೂತ್ಕೊಂಡು ಪ್ರತಿ ವಾರ ಕಟ್ಟಿಸ್ಕೊಂಡೇ ಬಂದಿದ್ದಾರೆ. ಯಾರು ಕಟ್ಟಿಲ್ಲ ಅಂತ ಹೇಳಕ್ಕೆ ಹೋಗ್ಬಿಡಿ ಸರ್, ಯಾರು ಕಟ್ಟಿಲ್ಲ ಅಂತ ತೋರಿಸಿ ನೋಡೋಣ. ಆದ್ರೂ ಸರ್, ನಾನು ನಿಮ್ಗೆ ಗೌರವ ಕೊಡ್ತಾ ಇದ್ದೀನಿ ಸರ್. ನೀವು ಅಷ್ಟೇ ಪ್ರೀತಿಯಿಂದ ನನ್ನ ಜೊತೆ ಮಾತಾಡ್ತಾ ಇದ್ದೀರಾ ಅಂತ ನಾನು ಮಾತಾಡ್ತೀನಿ ಅಲ್ವಾ ಸರ್? ಆಮೇಲೆ ಯಾರು ಕಟ್ಟಿಲ್ಲ, ಸೊ ಅವ್ರಿಗೆ ನೋಟಿಸ್ ಕೊಡಿ, ಏನಾದೊಂದು ಮಾಡಿ. ಅದನ್ನು ಕೊಡಲ್ಲ, ಮನೆ ಹತ್ರ ಹೋಗ್ಬಿಟ್ಟು ಜೋರಾಗಿ ಮಾತಾಡಿ ಮರ್ಯಾದೆ ಹೋದ್ರೆ ಸರ್, ಇವತ್ತೆಲ್ಲ ನಾಳೆ ದುಡ್ಡು ಕಟ್ತಾರೆ ಅವರು. ಮರ್ಯಾದೆ ಹೋದ್ರೆ ಅಕ್ಕಪಕ್ಕದವ್ರ ಮುಂದೆ ಅವ್ರು ಬದುಕ್ಬೇಕಾ ಸಾಯ್ಬೇಕಾ ಸರ್? ಯಾಕೆ ಈ ತರದ ವಿಷಯದಲ್ಲಿ ಯಾಕೆ ಚೇಂಜ್ ಮಾಡ್ಕೊಳ್ಳಲ್ಲ ನಿಮ್ಮ ಧರ್ಮಸ್ಥಳ ಸಂಘದವರು ಸರ್? ಸತ್ತಿರೋರ್ಗೆ ಎಷ್ಟೋ ಜನ ನಾನು ನಂಬರ್ ಕೊಡ್ತೀನಿ, ಸೊ ಒಂದು ಕೋಡೇಟ್ ಮಾಡಿ ಸರ್ ನೀವು ದಯವಿಟ್ಟು. ಬೇಕಾದ್ರೆ ಅವ್ರ ನಂಬರೇ ಕೊಡ್ತೀನಿ, ಅವರೇ ಮಾತಾಡಿದ್ದಾರೆ. ನನ್ನ ವಿಷಯ ಹೇಳ್ತೇನೆ ಸರ್, ಬೇರೆ ಹೇಳಿ. ನನ್ನ ವಿಷಯ, ನಾನು
₹500 ಸಾಲಗೆ ನನಗೆ ಯಾರು ಕೊಡ್ತಾ ಇರ್ಲಿಲ್ಲ ಮೊದಲು. ಓಕೆ ಈ ಧರ್ಮಸ್ಥಳ ಗ್ರೂಪ್ಗೆ ಸೇರಿದ ಮೇಲೆ ₹500 ನೋಟು ನೋಡಿದ, ₹500 ಈ ಧರ್ಮಸ್ಥಳ 24 ವರ್ಷಕ್ಕೆ ಮುಂಚೆ. ಸರಿ ಸರ್. ಅದರಲ್ಲೇ ನಾವು ಮನೆಯಲ್ಲಿ ನಮ್ಮಲ್ಲಿ ಕೂತ್ಕೊಳ್ಳಿ ಚೇರ್ ಇಲ್ಲ ಅಥವಾ ಏನು ವಸ್ತು ಇರಲಿಲ್ಲ, ನಮಗೆ ನೀರಿನ ಟ್ಯಾಂಕ್ ಮಾಡಿಸಿದ ₹500. ಈಗ ಕೂಡ ಉಂಟು, ಅದನ್ನೇ ಉಪಯೋಗ ಮಾಡ್ತಾ ಇದ್ದೆ. ಇದೇ ಗ್ರೂಪ್ ಅಲ್ಲಿ ಹಣ ತೆಗೆದು ನಾನು ಮನೆ ಕಟ್ಟಿದೆ, ಮನೆಗೆ ಬೇಕಾದ ವಸ್ತು ತಗೊಂಡೆ. ಈಗ ನೀವೆಲ್ಲ ಹೇಳ್ತೀರಾ ಅಥವಾ ಮತ್ತೊಬ್ಬನೇ ಯಾರು ಹೇಳ್ತಾನೆ ಅಂತ ಇದನ್ನು ದೂರ್ಲಿಕ್ಕೆ ಆಗ್ತದೆ ಸರ್. 10 ಜನ ಇದ್ದು ಒಂದು ಗುಂಪಲ್ಲಿ ಒಬ್ಬ ತಪ್ಪು ಮಾಡಿದ್ರೆ ಅವರಿಗೆ ಗುಂಪಿಗೆ ಲೋನ್ ಸಿಗುದಿಲ್ಲ. ಅದಕ್ಕಾಗಿ ವಾರ ಕಟ್ಟಿ ಅಂತ ಹೇಳ್ತಾರೆ ಅಷ್ಟೇ. ಬೈಬೇಕಂತ ಏನಿಲ್ಲ, ಯಾರಾಗ ಬೈತಾರೆ ಅದು ಬಿಡಿ, ಬೈಬೇಕಂತ ಏನಿಲ್ಲ. ಅವರು ಕೂಡ ಆಲೋಚನೆ ಮಾಡ್ಬೇಕು. ನಾನು ತಪ್ಪು ಮಾಡಿದ್ರೆ 10 ಜನರಿಗೆ ಅಲ್ಲಿ ಕಷ್ಟ ಆಗ್ತದೆ, ಮತ್ತೊಬ್ಬ ಕಷ್ಟದಲ್ಲಿ ಇರ್ತಾನೆ, ಅವನಿಗೆ ಕೂಡ ಬೇಕು. ಇದನ್ನು ಆಲೋಚನೆ ಮಾಡಿದ್ರೆ ಆಯ್ತಲ್ಲ ಸರ್. ಹೌದು ಸರ್, ಹೌದು ಸರ್. ಈಗ ಪ್ರತಿಯೊಬ್ರು ಕೂಡ ಕಷ್ಟಪಟ್ಟು ಕಟ್ತಾರೆ ಸರ್. ಯಾಕಂದ್ರೆ ಇವರು ಗ್ರಾಮಾಂತರದಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಕೊಡ್ತಾರಂತದ್ದು ಅಲ್ವಾ. ಅಲ್ಲಿರೋದು ಆಲ್ಮೋಸ್ಟ್ ಸ್ವಲ್ಪ ಬಡವರು ಮತ್ತೆ ಮಿಡ್ಲ್ ಕ್ಲಾಸ್ ಅವ್ರು ಇರ್ತಾರೆ. ಆದ್ರೆ ಕಷ್ಟದಾಗ ಒಬ್ಬೊಬ್ರಿಗೂ ಕೂಡ ಒಂದೊಂದು ಸ್ಟೇಟ್ಮೆಂಟ್ ಬೇಕಲ್ವಾ ಸರ್ ಪ್ರತಿಯೊಂದು. ಅಲ್ಲ ಸರ್, ನಮ್ಗೆ ಎಷ್ಟು ತೆಗಿಲಿಕ್ಕೆ ಆಗಿದೆ ಅಷ್ಟೇ ತೆಗೆದು ಒತ್ತಾಯ ಮಾಡಿದ್ರೆ ಸರ್. ನೀವು 4 ಲಕ್ಷ ತಗೊಳ್ಬೇಕು, ನೀವು 3 ಲಕ್ಷ ತಗೊಳ್ಬೇಕು, ಯಾರು ಒತ್ತಾಯ ಮಾಡುದಿಲ್ಲ ಸರ್. ಇಲ್ಲ ಸರ್, ಒತ್ತಾಯ ಮಾಡ್ದೇನೆ ಕೊಟ್ಟಿದ್ದಾರೆ. ಆಮೇಲೆ ಕೇಳಿದ ತಕ್ಷಣ ಕೊಟ್ಟಿದ್ದಾರೆ. ಆಮೇಲೆ ಅವರು ಕೆಲವರು ಏನ್ ಗೊತ್ತಾ, ಬೇರೆ ಬೇರೆ ಫೈನಾನ್ಸ್ ಅಲ್ಲಿ ಹಂಗೆ ದುಡ್ಡು ತಗೊಂಡಿದ್ದಾರೆ ಸರ್. ನಿಮ್ಮ ಒಬ್ರದೇ ಅಂತಲ್ಲ, ಧರ್ಮಸ್ಥಳ ಸಂಘ ಅಂತಲ್ಲ, ಬೇರೆ ಬೇರೆ ಫೈನಾನ್ಸ್ ಅವ್ರು ಯಾರು ಕೊಡ್ತಾರೆ ಎಲ್ಲರ ಹತ್ರ ಕೂಡ ತಗೊಂಡಿದ್ದಾರೆ. ಅವ್ರು ಅದೇ ಸಮಸ್ಯೆ ಕೆಲವ್ರದ್ದು. ಆದ್ರೆ ಇನ್ ಕೆಲವರು ಧರ್ಮಸ್ಥಳ ಸಂಘದಲ್ಲಿ ನೀಟಾಗಿ ಕರೆಕ್ಟಾಗಿ ಹೌದು ಸರ್, ಪ್ರತಿ ವಾರ ತಪ್ಪದೇನೆ ಕಟ್ತಾ ಇರೋಂಥವ್ರು ಕೂಡ ಲೆಕ್ಕ ಯಾಕೆ ಸರ್ ಕೊಡಲ್ಲ? ಲೆಕ್ಕ ಉಂಟು ಸರ್, ಲೆಕ್ಕ ಉಂಟಲ್ಲ ಸರ್. ಬೇರೆ ಯಾವ ಲೆಕ್ಕ ಕೊಡಬೇಕು? ಬ್ಯಾಂಕ್ ಸ್ಟೇಟ್ಮೆಂಟ್, ಟ್ರಸ್ಟ್ ನ ಪಾಸ್ಬುಕ್, ಅದು ಎಲ್ಲೂ ಹೋಗ್ತಾ ಇದೆ ದುಡ್ಡು. ಪ್ರತಿ ವರ್ಷ ರಿನ್ಯೂವಲ್ ಆಗುತ್ತಲ್ಲ ನಿಮ್ಮ ಹೆಸರಲ್ಲಿ, ಏನದು ಅದು ಯಾವ್ದಾದ್ರು ಕೊಡ್ಬೇಕಲ್ವಾ ಸರ್? ನೀವೇ ಪ್ರಿಂಟ್ ಮಾಡ್ಕೊ ಬಂದು ಕೊಟ್ರೆ ನೋಡಿ, ನಮಗೆ ತಿಂಗಳು ಸ್ಟೇಟ್ಮೆಂಟ್ ಕೊಡ್ತಾರೆ. ಯೋಜನೆ ಮತ್ತೆ ಟ್ರಸ್ಟ್ ಅಂತ ಆದ್ಮೇಲೆ ಬ್ಯಾಂಕಿನ ಅಕೌಂಟ್ ನಂಬರ್ ಕೊಡ್ತಾರೆ. ಬ್ಯಾಂಕ್ ಅಕೌಂಟ್ ನಂಬರ್ ಉಂಟು, ನಮ್ಗೆ ಸ್ಟೇಟ್ಮೆಂಟ್ ಬೇಕಾ ಅದು ಕೂಡ ಕೊಡ್ತಾರೆ. ಸರಿ ಸರ್, ಒಂದು ಕೆಲಸ ಮಾಡಿ ಸರ್, ತಾವೇನೋ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡಿದ್ರೆ ದಯವಿಟ್ಟು ನಂಗೊಂದು ಕಾಪಿ ಕಳಿಸ್ತೀರಾ ಸರ್? ಅದು ಸರಿ, ತಿಳ್ಕೊಬಿಡಿ, ಕಳಿಸಿ ಸರ್. ಯಾಕಂದ್ರೆ ನಾನು ಕೂಡ ಸತ್ಯನ ಜನಕ್ಕೆ ಹೇಳ್ತೀನಿ. ಅವಾಗ ಕೆಲವು ಯಾರು ನನ್ನ ಹತ್ರ ಸುಳ್ಳು ಹೇಳ್ತಾರೆ ಧರ್ಮಸ್ಥಳ ಸಂಘದ ಬಗ್ಗೆ, ಅವ್ರು ನಾನೇ ಪಾಠ ಹೇಳ್ತೀನಿ. ಯೋಜನೆ ಬೇಡ ಸರ್, ನಿಮ್ಗೆಲ್ಲ ಗೊತ್ತುಂಟಲ್ಲ ಸರ್. ನೀವೊಂದು ಏನಾದ್ರು ಟ್ರಸ್ಟ್ ಮಾಡಿ ನಮ್ಗೆ ಸಾಲ ಕೊಡ್ತಾರೆ, ನಾವು ಅದನ್ನು ಬಿಡ್ತೇವೆ ಸರ್. ಖಂಡಿತ ಈ ತರ ಟ್ರಸ್ಟ್ ಮಾಡಿ ನಾವು ಕೊಡಲ್ಲ ಸರ್. ಈ ತರ ಬಡ್ಡಿನ ಸುಲಿಗೆ ಮಾಡ್ತಾ ಇಲ್ಲ ನಾವು ಯಾವತ್ತು. ಆಯ್ತು ಸರ್, ನಿಮ್ಗೆ ಕೊಡ್ತೀವಿ. ಆಯ್ತು ಸರ್, ನಾನು ಸ್ಟಾರ್ಟಿಂಗ್ ಒಂದು 10 ಜನ ಕೊಡ್ತೀನಿ, ಓಕೆನಾ ಸರ್? ನನಗೆ ನಿಮ್ಗೆ ಏನಿದೆ ಇದು ಇಷ್ಟು ವರ್ಷದ ಸ್ಟೇಟ್ಮೆಂಟ್ ತಗೊಂಡ್ ಬನ್ನಿ ಸರ್. ಕಟ್ಟಿದ್ರೆ ಸ್ಟೇಟ್ಮೆಂಟ್ ತಗೊಂಡು ನಾನು ಕೊಡ್ತೀನಿ. ಬ್ಯಾಂಕ್ ಆಫ್ ಬರೋಡೆಗೆ ಮೊನ್ನೆ ಏನೋ ಲೋನ್ ಕೊಡ್ತಾರೆ ಅಂತ ಹೇಳಿ ಹೋದೆ ನಾನು. ಅಲ್ಲಿ ಹೋಗಿ ಹೇಳ್ತಾರೆ ನೀವು ಇನ್ಕಮ್ ಟ್ಯಾಕ್ಸ್ ತಗೊಂಡ್ ಬನ್ನಿ, ಮತ್ತೆ ಅದು ತಗೊಂಡು ಇನ್ಕಮ್ ಟ್ಯಾಕ್ಸ್ ಯಾರು ಕೇಳ್ತಾರೆ ನಿಮ್ಗೆ ಬ್ಯಾಂಕ್ ಅಲ್ಲಿ? ಅಲ್ಲ, ನೀವು ಒಂದು ವರ್ಷ ನೀವು ಅಕೌಂಟ್ ಮೇಂಟೈನ್ ಮಾಡ್ಬಿಟ್ರೆ ಸಾಕಲ್ಲ ಸರ್? ನಿಮ್ಗಲ್ಲೇ ಸಿವಿಲ್ ಸ್ಕೋರ್ ಎಲ್ಲ ಚೆನ್ನಾಗಿರುತ್ತೆ, ಅವರೇ ಕೊಡ್ತಾರೆ. 24 ವರ್ಷದಿಂದ ಅಕೌಂಟ್ ಉಂಟು ಸರ್. ಅಲ್ಲ, ಮೊದಲಿದ್ದದ್ದು ಧರ್ಮಸ್ಥಳ ಸಂಘ ಮೊದಲಿದ್ದಂತ ಪರಿಸ್ಥಿತಿ ಇವಾಗ ಇಲ್ಲ ಸರ್, ಅದನ್ನೇ ಹೇಳ್ತಿರೋದು. ಈಗ ಯಾರು ಒಂದು ಹಾಳು ಮಾಡಕ್ಕಿದ್ದಾರೆ, ಕೆಲವೊಂದ್ ಕಡೆ ಒಳ್ಳೇದಾಗಿರ್ಬೋದು. ಯಾರ್ಯಾರು ಬಂದು ಹಾಳು ಮಾಡಿದ್ರೆ ಅದನ್ನ ನಾವು ಒಪ್ಕೊಳ್ತೇನೆ ಸರ್. ಅದನ್ನ ಕಾನೂನು ಕ್ರಮನಾರ ತಗೋಬೇಕಲ್ವಾ ಸರ್ ನಿಮ್ಮ ಸಂಬಂಧಪಟ್ಟವರು? ಯಾಕೆ ಸರ್ ಇನ್ನೂ ಹಂಗೆ ಬಿಡ್ತಾ ಇದಾರೆ? ಅದೇ ರೀತಿ ಈಗ ಧರ್ಮಸ್ಥಳ ಸಂಘ ಒಳ್ಳೇದಲ್ವಾ ಸರ್? ಹಬ್ಬದ ದಿನ ಧರ್ಮಸ್ಥಳ ಸಂಘ ಸಹಕಾರ ಬ್ಯಾಂಕ್ ಅಂತೆಲ್ಲ ಹಾಕ್ತಾರೆ ಸರ್. ಆಯ್ತು ಸರ್, ಅದನ್ನ ಬರ್ತೀನಿ ಸರ್. ಹಬ್ಬದ ದಿನ ಸರ್ ಧರ್ಮಸ್ಥಳ ಸಂಘ ಹಬ್ಬದ ದಿನಾನು ಬಿಡಲ್ವಾ ಸರ್? ಅಷ್ಟೊಂದು ಹಿಂಸೆ ಮಾಡುವಂತದ್ದು ಏನಿದೆ ಸರ್? ಧರ್ಮ ಅಂತ ಹೇಳ್ತಾರೆ. ಹಿಂಸೆ ಯಾರು ಮಾಡ್ತಾರೆ ಸರ್? ಹಿಂಸೆ ಅವರು ದಿನ ಕಟ್ಟದೆ ಹಬ್ಬದ ದಿನಾನು ಕೂಡ ಮಾತಾಡ್ಬೇಕಾ ಸರ್ ಅಷ್ಟೊಂದು ಅವರು? ನಾವು ಯಾಕೆ ಸರ್, ನಮ್ದು 24 ವರ್ಷ ಆಯ್ತು ಸಂಘ ಆಗಿ, ಯಾಕೆ ಸರ್ ನಮ್ಮಲ್ಲಿ ಸರ್? ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ ನಂಬರ್ ನನಗೆ ಕೊಡಿ ಸರ್. ಇದೇ ನಂಬರ್ ಅಲ್ಲ ನಿಮ್ದು? ಇದೇ ನಂಬರ್ ನಂದು. ಸರಿ, 24 ವರ್ಷ ಏನಾಗ್ಲಿಲ್ಲ. ಆಯ್ತು ಸರ್, ಆಯ್ತು. ನಿಮ್ಗೆ ಆಗ್ಲಿಲ್ಲ, ನಿಮ್ಗೆ ಒಳ್ಳೇದಾಗಿದೆ ಸರ್. ನೀವು ಆರಾಮಾಗಿರಿ, ಖುಷಿಯಾಗಿರಿ ಸರ್. ಕೆಲವರು ಆಗಿದೆಯಲ್ಲ, ಅವ್ರು ಏನ್ ಮಾತಾಡ್ಬೇಕು ಸರ್? ಹೌದು ಆಗಿದೆ, ಅದು ಹೇಗೆ ಆಗಿದೆ ಅಂತ ಕೇಳ್ಬೇಕಲ್ಲ ಸರ್? ಅದನ್ನೇ ಕೇಳ್ತಾರೆ ಅವರು. ನೀವು ಸರ್, ಈಗ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡಿದ್ದೀರಾ ಸರ್? PRK ಬಾಂಡ್ ಸ್ಟೇಟ್ಮೆಂಟ್ ತಗೊಂಡಿದ್ದೀರಾ ಸರ್? ಸಂಘದ ಪಾಸ್ಬುಕ್ ಏನಾದ್ರು ಇದೆಯಾ ಸರ್ ನಿಮ್ಮ ಹತ್ರ? ದಯವಿಟ್ಟು ಕಳಿಸ್ಕೊಡಿ ಸರ್. ಎಲ್ಲರಿಗೂ ಅದನ್ನ ಕೇಳಕ್ ಕೇಳ್ತೀನಿ ಸರ್. ಅದು ಅವ್ರ ಕೈಯಲ್ಲಿ ಅದನ್ನ ಈಗಲ್ಲ ಸರ್, ನಾನು ಲೋನ್ ತೆಗೆಯುವಾಗ ಕೇಳ್ಬೇಕು ಸರ್. ಲೋನ್ ತೆಗೆಯುವಾಗ ಕೇಳ್ಬೇಕು ಸಂಘದ ಪಾಸ್ಬುಕ್ ಇಷ್ಟದಿಂದ, ಮತ್ತೆ ನಾನು ಲೋನ್ ಅವ್ರಿಗೆ ಯಾವಾಗ ಕಾನೂನು ಗೊತ್ತಿಲ್ಲ. ಅಟ್ಲೀಸ್ಟ್ ಇವಾಗ ಗೊತ್ತಾಯ್ತಲ್ಲ, ಇವ್ರ ಬುದ್ಧಿವಂತ ಇವರಾದ್ರು ಇವಾಗಾದ್ರೂ ಕೊಡ್ಬೇಕಲ್ವಾ ಸರ್? ಇಷ್ಟು ವರ್ಷದ 10 ವರ್ಷದ ಮೇಲಿಂದ ಅವ್ರು ದುಡ್ಡು ಕಟ್ಕೊಂಡು ಬರ್ತಾ ಇದಾರೆ. ಅವ್ರೊಂದು ಸ್ಟೇಟ್ಮೆಂಟ್ ಆದ್ರೂ ಕೊಡ್ಬೇಕಲ್ಲ ಸರ್ ಬ್ಯಾಂಕ್ ನಲ್ಲಿ? ಎಷ್ಟು ಹೋಯ್ತು, ಎಷ್ಟು ಬಂತು, ಎಷ್ಟು ಜಮಾ ಆಯ್ತು, ಎಷ್ಟು % ಬಡ್ಡಿ, ಅದೆಲ್ಲ ಕೊಡ್ಬೇಕಲ್ಲ. PRK ಬಾಂಡ್ ಎಲ್ಲಿಗೆ ಹೋಗ್ತಾ ಇದೆ, ಪ್ರತಿ ವರ್ಷ ರಿನ್ಯೂವಲ್ ಆಗ್ತಾ ಇದೆಯಾ ಇಲ್ವಾ, ಇವ್ರ ಹೆಸರು ಇದೆಯಾ ಇಲ್ವಾ ಅಂತ ಗೊತ್ತೇ ಇಲ್ವಲ್ಲ ಸರ್ ಇವರಿಗೆ?
ಯಾಕೆ ಅದನ್ನೇ ಹೇಳುದಲ್ಲ, ಅವ್ರು ವಾರ ವಾರ ಮೀಟಿಂಗ್ ಬರಬೇಕು, ಎಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ ನಮ್ಗೆ. ಅದನ್ನು ಬಿಟ್ಟು ಯಾರ್ಯಾರು ಮಾತು ಕೇಳಿ ಅಲ್ಲ, ಹೇಗೆ ನಿಮ್ಗೆ ಸ್ಟೇಟ್ಮೆಂಟ್ ಸಿಗ್ತದೆ, ಹೇಗೆ ರಿನ್ಯೂವಲ್ ಆಗ್ತದೆ ಎಲ್ಲ ಹೇಳ್ತಾ ಇದ್ದಾರೆ. ಕೇಳಿದವರು ಯಾರ್ಯಾರು ಮಾತು ಕೇಳಿ ಈಗೆಲ್ಲ ಆಗ್ತದೆ ಅಷ್ಟೇ. ಹೇಗೆ ರಿನ್ಯೂವಲ್ ಆಗ್ತದೆ ಎಲ್ಲ ಗೊತ್ತು. ಹೌದು, ಅವ್ರು ಹೇಳ್ತಾ ಇದ್ದಾರೆ ಸರ್, ಆದ್ರೆ ಡಾಕ್ಯುಮೆಂಟ್ ಅಲ್ಲಿ ಕೊಡ್ಬೇಕಲ್ವಾ ಸರ್? ಡಾಕ್ಯುಮೆಂಟ್ಸ್ ಇನ್ನು ಏನ್ ಬೇಕು ಸರ್? ಸರ್ ಈಗ ನಿಮ್ಗೆ PRK ಬಾಂಡ್ ಅಂತ ಪುಸ್ತಕ, ನಿರ್ಣಯ ಪುಸ್ತಕ ಏನುಂಟು ಎಲ್ಲ ನಿರ್ಣಯ ಪುಸ್ತಕ ಇವರು ಬರ್ಕೊಂಡು ಬರೋದು ಬೇಡ ಸರ್. ಈಗ ನೀವು PRK ಬಾಂಡ್ ಮಾಡಿಸಿದ್ರ ಸರ್? ನೀವು ಬಾಂಡ್ ಬೇಡ ಸರ್, ನಮಗೆ ಕಟ್ಟಾಗದೆ ಸ್ಟೇಟ್ಮೆಂಟ್ ಸಿಗ್ತದೆ. ಆಯ್ತು ಸರ್, PRK ಬಾಂಡು ಎಲ್ಲಿಗೆ ಹೋಗ್ತದೆ? ನಿಮ್ಗೆ ಏನಾದ್ರು ಒಂದು ಕಾಪಿ ಕೊಟ್ಟಿರ್ಬೇಕಲ್ಲ ಸರ್ ಅವರು, ಅಕ್ನಾಲಜ್ಮೆಂಟ್ ಸರ್. PRK ಬಾಂಡ್ ನೀವು ಕಟ್ಟೋದಕ್ಕೆ ಒಂದು ಅಕ್ನಾಲಜ್ಮೆಂಟ್ ಏನಾದ್ರು ಕೊಟ್ಟಿರ್ಬೇಕಲ್ಲ ಸರ್ ನಿಮ್ಗೆ? ಒಂದು ಏನಾದ್ರು, ಈಗ ಒಂದು ವೆಹಿಕಲ್ ಇನ್ಶೂರೆನ್ಸ್ ಮಾಡಿಸ್ತೀವಿ ಅಂತ ಇಟ್ಕೊಳ್ಳಿ, ಸೊ ನಮ್ಗೆ ಏನೋ ಒಂದು ದಾಖಲೆ ಕೊಡ್ತಾರೆ. ಹಾಗೆ PRK ಬಾಂಡ್ ಅಂತ ಮಾಡಿಸ್ತಾರಲ್ಲ ಸರ್ ಅವರು, ಅದು ಸತ್ತ ಮೇಲೆ ಅದು ಸಾಲ ಮನ್ನಾ ಆಗುತ್ತೆ ಅಂತ ಅನ್ನೋದು ಹೇಳ್ತಿರಲ್ವಾ? ಆಯ್ತು ಸರ್, ಯಾರೋ ಒಬ್ಬ ತಂದೆ ಸತ್ತೋಗ್ತಾನೆ, ಆ ಸಾಲ ಮನ್ನಾ ಆಗುತ್ತೋ ಇಲ್ವ ಅಂತ ಮಗನ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಮಗನ್ಗಾರು ಅದು ಗೊತ್ತಾಗ್ಬೇಕಲ್ಲ, ಬಾಂಡ್ ಹೆಂಗಿರುತ್ತೆ ನೋಡಿ, ಈ ತರ ನಂಬರ್ ಇದೆಯಪ್ಪ, ಇಲ್ಲ ಇವ್ರನ್ನ ಹೋಗಿ ಕೇಳಿ ಅಂತ ಏನಾದ್ರು ಹೇಳ್ಬೋದಲ್ವಾ? ಯಾಕೆಂದ್ರೆ ಸತ್ತಿರೋರಿಗೆ ಕೆಲವರಿಗೆ ಸಾಲ ಮನ್ನಾ ಆಗಿಲ್ಲ ಅಂತ ಅವರೇ ಮಾತಾಡಿದ್ದಾರೆ. ಅವ್ರು ಅದನ್ನೇ ಕೇಳ್ತಾರೆ, ನಂಗೆ PRK ಬಾಂಡ್ ಏನಾದ್ರು ಅಕ್ನಾಲಜ್ಮೆಂಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸರ್, ಅಷ್ಟೇ ಸರ್, ಇನ್ನೇನಿಲ್ಲ. ಸಾಲ ಮನ್ನಾ ಆಗದಿದ್ರೆ ಖಂಡಿತವಾಗಿ ಅದರಲ್ಲಿ ಕಾನೂನು ರೀತಿ ಹೋಗ್ಬೋದು. ನಮ್ಮಲ್ಲಿ ಒಂದೇ ಎರಡಲ್ಲ, 4 ಜನ ತೀರಿ ಹೋದ್ರು, ಅವರ ಸಾಲ ಮನ್ನಾ ಆಯ್ತಲ್ಲ ಸರ್? ಮನ್ನಾ ಆಗಿದೆ, ಕೆಲವು ತೀರೋದ್ರ ಮನ್ನಾ ಆಗಿಲ್ವಲ್ಲ ಸರ್, ಅವ್ರೇನ್ ಮಾಡ್ಬೇಕು ಸರ್? ಅದು ಯಾಕೆಂದು ನೋಡ್ಬೇಕು ಸರ್ ಅವರು. ಅದನ್ನೇ ಸರ್, ಇದನ್ನೆಲ್ಲ ಇಶ್ಯೂ ಆದ್ಮೇಲೆ ನಿಮ್ ಮೇಲಧಿಕಾರಿಗಳು ಏನಾದ್ರು ಯಾವ ಸಂಘ ಅದು ಯಾವ ಊರಲ್ಲಿದೆ, ಯಾಕೆ ಇವ್ರು ಈ ತರ ಎಲ್ಲ ಇಶ್ಯೂ ಆಗ್ತಿದೆ, ಮೀಡಿಯಾದಲ್ಲಿ ಬಂದು ಯಾಕೆ ನಮ್ಮ ಕೆಟ್ಟ ಹೆಸರು ತರ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಮಾತಾಡಿಕೊಂಡು ಕೋರ್ಡಿನೇಟ್ ಮಾಡ್ಬೋದಾಗಿತ್ತಲ್ಲ ಸರ್ ಅವ್ರಿಗೆ? ಈಗ ಜಾಸ್ತಿ ದಿನ ಆಗ್ಲಿಲ್ಲ, ಮೊನ್ನೆ ರುಕಿ ಅಂತ ಮುಂಚಿನ ದಿವಸ ಮಾಡಿದ್ರೆ ತೀರಿ, ಈಗ 3 ಲಕ್ಷ ಫೋನ್ ತೆಗೆದು 1 ವಾರ ಆಗ್ಲಿಲ್ಲ, ಆ ಸಾಲ ಮನ್ನಾ ಆಯ್ತಲ್ಲ ಸರ್? ಸರ್ ಒಳ್ಳೇದಾಯ್ತು ಸರ್, ಅದು ಒಳ್ಳೇದಾಯ್ತು. ಅದೇ ಸತ್ತೋಗಿರೋ ಕೆಲವ್ರಿಗೆ ಆಗಿಲ್ವಲ್ಲ, ಅವ್ರೇನ್ ಮಾಡ್ಬೇಕು ಸರ್? ಕೆಲವ್ರಿಗೆ ಆಗಿಲ್ವಲ್ಲ, ಏನ್ ಮಾಡ್ಬೇಕು ಸರ್? ಅದು ಏನೋ ಪ್ರಾಬ್ಲಮ್ ಉಂಟು ಸರ್. ಅದನ್ನೇ ಸರ್ ಹೇಳ್ತಾರದು, ಈ ತರ ಪ್ರಾಬ್ಲಮ್ ನ ಸರಿ ಮಾಡ್ಕೊಳ್ಳಿ ಅಂತ ದೂರಿ ಪ್ರಯೋಜನ ಇಲ್ಲ, ಯೋಜನೆಯನ್ನು ದೂರಿ ಪ್ರಯೋಜನ, ಅವರಲ್ಲಿ ಏನು ಪ್ರಾಬ್ಲಮ್ ಉಂಟು ನೋಡ್ಬೇಕು ಅದನ್ನು. ಆಯ್ತು ಸರ್, ಈಗ ಅದನ್ನ ಸಾಲ್ವ್ ಮಾಡ್ಬೇಕಲ್ವಾ ಸರ್? ಅದನ್ನು ಸಾಲ್ವ್ ಮಾಡಬೇಕಾದ್ರೆ ಇದನ್ನು ದೂರಿ ಪ್ರಯೋಜನ ಇಲ್ಲ, ಅದು ಏನಾಗಿದೆ ಅಂತ ನೋಡ್ಬೇಕು ಅಷ್ಟೇ. ಅದನ್ನಾರು ನೋಡ್ಬೇಕಲ್ವಾ ಸರ್ ಅವರು? ಅದನ್ನು ನೋಡ್ತಿಲ್ಲ ಅಂದ್ರೆ ಹೆಂಗೆ ಸರ್? ಒಬ್ಬನಿಗೆ ತಪ್ಪಾಯ್ತು, ಈಗ 10 ಜನರ ಬಾಯಿಗೆ ಮಣ್ಣು ಹಾಕಬಾರ್ದು ಸರ್. ಸರಿ, ಅದಿಲ್ಲ, ನೀವೆಲ್ಲ ಹಂಗಿಲ್ಲ ಮಾತಾಡ್ಬೇಡಿ. ನೀವು ಲಾಭ ಪಡ್ಕೊಂಡವರು, ನನ್ಗೆ ಖುಷಿ ಆಗುತ್ತೆ ಸರ್. ಅದು ನಾನು ನಿಮ್ಗೆ ಕೇಳ್ತೀನಿ ಸರ್, PRK ಬಾಂಡು ನಿಮ್ಮ ಹೆಸರು ಇದೆಯಾ ಸರ್? ಸರಿ ಸರ್, ಅದರ ಬಗ್ಗೆ ನಾನು ಕೇಳ್ತೇನೆ. ಇದೆ ಸರ್, ಕೇಳಿ ಸರ್, ಕೇಳಿಸ್ಕೊಂಡು ದಯವಿಟ್ಟು ನನಗೆ ಇದೇ ನಂಬರ್ ಫೋನ್ ಮಾಡಿ ಸರ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನನಗೆ. ಅದೇ ಲಾಸ್ಟಿಗೆ ಕಟ್ಟಲಿಕ್ಕೆ ಆಗದ ಇದರಲ್ಲಿ ಇರುವಾಗ ಅವ್ರು ಹೇಳುದು ಅಷ್ಟೇ. ಕಟ್ಟಿರೋರ್ಗೆ ಏನ್ ಮಾಡ್ಬೇಕು ಸರ್? ಎಲ್ಲಾನು ಕಟ್ಟಿರೋರು ಏನ್ ಮಾಡ್ಬೇಕು? ಎಲ್ಲಾನು ಕಟ್ಟಿದ್ದಾರೆ. ನಮ್ಮಲ್ಲಿ 42 ಗ್ರೂಪ್ ಉಂಟು, ಇದುವರೆಗೆ ದೇವರ ದಯೆಯಲ್ಲಿ ಯಾರು ಕಟ್ಟೋದು ಇರ್ಲಿಲ್ಲ, ಮತ್ತೆ ಪ್ರಾಬ್ಲಮ್ ಗೊತ್ತಾಗ್ಲಿಲ್ಲ. ಆಯ್ತು, ಓಕೆ. ಆದ್ರೆ ಕಟ್ಟಿದ್ದು ಕೂಡ ಪ್ರಾಬ್ಲಮ್ ಆಗಿರೋರ್ಗೆ ಏನ್ ಮಾಡ್ಬೇಕು ಸರ್? ಏನಾಗಿದೆ ಪ್ರಾಬ್ಲಮ್? ಅದನ್ನೇ ಕೇಳ್ತಾರೆ ಸರ್. ನಿಮ್ಗೆ ಒಳ್ಳೇದಾಗಿದ್ ಮಾತ್ರ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ನೀವ್ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಒಂದೇ ರೂಲ್ಸ್ ಸರ್, ಯೋಜನೆ ಅಂದ್ರೆ ಒಂದೇ ರೂಲ್ಸ್. ಆದ್ರೆ ಎಲ್ಲಾ ಕಡೆನೂ ರೂಲ್ಸ್ ಬರ್ತಾ ಇಲ್ವಲ್ಲ ಸರ್? ಅದನ್ನೇ ಹೇಳ್ತಾ ಜನನೇ ಮಾತಾಡ್ತಿರೋದು ಸರ್. ಅದೇನು ನೀವೇ ತಾನೇ ನೋಡ್ಬೇಕು, ಚೆಕ್ ಮಾಡ್ಬೇಕು. ಯಾಕ್ರೆ ಈ ತರ ಸ್ಟೇಟ್ಮೆಂಟ್ ಕೊಟ್ರಿ ಅಂತ ನೀವೇ ತಾನೇ ಹೋಗಿ ಚೆಕ್ ಮಾಡ್ಬೇಕು. ಯಾಕೆ ಮಾಡೋದು ಸರ್? ಈಗ ಇದನ್ನೆಲ್ಲ ನೋಡ್ತಾರೆ ಸರ್ ಅಷ್ಟೇ. ಇದನ್ನ ನೋಡಿ ಏನೇನೋ ಮಾತಾಡ್ತಾರೆ ಅಷ್ಟೇ. ಅವ್ರು ಕ್ರಾಸ್ ಮಾತಾಡ್ತಾರೆ, ಇವ್ರು ಕ್ರಾಸ್ ಮಾತಾಡ್ತಾರೆ. ಸರ್ ನಿಮ್ಗೆ ಲಾಭ ಆಗಿದ್ಯಾ ಸರ್? ನಿಮ್ಗೆ ಲಾಭ ಆಗಿದ್ಯಾ ಸರ್ ನಿಮ್ಗೆ? ಸರ್ ನಿಮ್ಗೆ ಒಳ್ಳೇದಾಗಿದೆ ಅಲ್ವಾ ಸರ್? ಧರ್ಮಸ್ಥಳ ಸಂಘದಿಂದ ನೀವು ತುಂಬಾ ಅಂದ್ರೆ ಶ್ರೀಮಂತರು ಅನ್ನೋದಕ್ಕಿಂತ ಒಂದು ಆರ್ಥಿಕವಾಗಿ ಸಬಲರಾಗಿದ್ದೀರಲ್ವಾ ಸರ್? ಆರ್ಥಿಕವಾಗಿ ಸಬಲ ಆಗಿರೋದು, ಆರ್ಥಿಕವಾಗಿ ನಂಗೆ ಏನೋ ಸ್ವಲ್ಪ ನೆಮ್ಮದಿ ಇದೆ. ಆಯ್ತು ಸರ್, ನೆಮ್ಮದಿ ಆಗಿದೆ ಅಲ್ವಾ? ಆದ್ರೆ ಕೆಲವರು ನಿಮ್ ತರನೇ ಕಟ್ಟಿರೋರ್ಗೆ ಕೆಲವ್ರಿಗೆ ಆಗಿಲ್ವಲ್ಲ, ಅವ್ರು ಏನ್ ಮಾಡ್ಬೇಕು ಸರ್? ಕಟ್ಟಬೇಕು ಸರ್, ಹಣವನ್ನು ಕಟ್ಟಬೇಕು. ಮತ್ತೆ ಕಟ್ಟಿದ್ಮೇಲೆ ಅವ್ರಿಗಾರು ಏನಾದ್ರು ಒಂದು ಬಿಲ್ಲು ಸ್ಲಿಪ್ ಏನಾದ್ರು ಕೊಡ್ಬೇಕಲ್ಲ ಸರ್? ಬ್ಯಾಂಕ್ ಸ್ಟೇಟ್ಮೆಂಟ್, ಬ್ಯಾಂಕ್ ರೆಕಾರ್ಡ್ಗಳು, PRK ಏನೋದು ಅದೊಂದು ರೆಕಾರ್ಡು, ಇನ್ಶೂರೆನ್ಸ್ ರೆಕಾರ್ಡು ಏನೋ ಕೊಡ್ಬೇಕಲ್ಲ ಸರ್? ಅದನ್ನ ಲೋನ್ ತಗೊಳ್ಳುವಾಗ ಕೇಳ್ಬೇಕು, ಹೇಳಲಿಲ್ಲ ಪರ್ಮಿಷನ್ ಉಂಟಾ, ಮತ್ತೆ RBI ಪರ್ಮಿಷನ್ ಉಂಟಾ, ಅದನ್ನೆಲ್ಲ ಕೇಳ್ಬೇಕು ಸರ್. ಇವಾಗ್ಲೂ ಹೇಳಿ ಸರ್. ಇವಾಗ್ಲೂ ಕೂಡ ಅದನ್ನ ಕೇಳ್ಬೇಕು ಸರ್. ತೆಗೆದ್ರೆ ಅದನ್ನು ಮೊದಲು ಕೇಳ್ಬೇಕು. ಒಳ್ಳೆಯವರಾದ್ರೆ ಕೇಳ್ತಾರೆ ಅದನ್ನು, ನಿಮ್ಮಲ್ಲಿ ಯಾವ ಪರ್ಮಿಷನ್ ಉಂಟಾ, ನಿಮ್ಗೆ ಲೋನ್ ಕೊಟ್ಟರೆ ಅದನ್ನ ಅವ್ರು ಕೇಳ್ಬೇಕು. ಸರಿ ಸರ್, ತೆಗೆದಾದ್ಮೇಲೆ ಯಾರೇ ಅಂತ ಕಟ್ಟುದಿಲ್ಲ. ಸರಿ ಆಯ್ತು ಸರ್. ಈಗ ಅವ್ರು ಅವಾಗ ಕೇಳಲಿಲ್ಲ ಸರ್, ಇವಾಗ ಕೇಳೋದು ತಪ್ಪ ಸರ್? ಅವರು ಇವಾಗ ಕೇಳೋದು ತಪ್ಪ? ಈಗ ತೆಗೆದ ಕಟ್ಟಿ ಆಮೇಲೆ ಕೇಳ್ಬೇಕು ಅಷ್ಟೇ.
ಫುಲ್ ಕಟ್ಬಿಟ್ಟು ಆಮೇಲೆ ಕೇಳಬೇಕು. ಹೌದು, ಅವ್ರು ತೆಗೆದಿರೋದು ಕಟ್ಬೇಕು. ಇದುವರೆಗೆ ಕಟ್ಟಿರೋದಕ್ಕೆ ಅಷ್ಟೇ. ಸರ್ ಇದುವರೆಗೆ ಕಟ್ಟಿರೋದಕ್ಕೆ ದಾಖಲೆ ಏನಾದ್ರು ಸಿಗುತ್ತಾ ಸರ್? ಏನ್ ಸರ್? ಇದುವರೆಗೆ ಅವ್ರು ಕಟ್ಕೊ ಬಂದಿರಲ್ಲ, ಏನೋ 1 ವಾರ ಮಿಸ್ ಆಗಿರೋದು, 2 ವಾರ ಕಟ್ಟಿಲ್ಲ ಅವರು. ಅವರು ಯೋಜನೆ ಕಚೇರಿಗೆ ಹೋದ್ರೆ, ಸರ್, ಅದನ್ನೇ ಯೋಜನೆ ಕಚೇರಿಗೆ ಹೋದ್ರೆ ಸಿಗ್ತದೆ ಸರ್. ಅದನ್ನೇ ಸರ್ ಜನ ಕೇಳ್ತಾ ಇರೋದು, ನನಗೆ ಡಾಕ್ಯುಮೆಂಟ್ ಕೊಡಿ ಅಂತ. ಡಾಕ್ಯುಮೆಂಟ್ ಕೊಟ್ಟಿಲ್ಲ, ಇವ್ರು ಕಟ್ಟಿಲ್ಲ ಸರ್ ಅಷ್ಟೇ. ಖಂಡಿತ ಕೊಡ್ತಾರೆ ಸರ್. ಕೊಟ್ರೆ ಅವ್ರು ಕಟ್ತಾರೆ ಸರ್. ನನ್ಗೆ ಹೇಳಿ ಸರ್, ಯಾರು ಕೊಟ್ಟಿ ನನ್ಗೆ ಹೇಳಿ ಸರ್, ನಾನೇ ಸುದ್ದಿ ಮಾಡ್ಕೊಡ್ತೇನೆ ಅವಾಗ. ಯೋಜನೆ ಕಚೇರಿಗೆ ಹೋಗಿ ಅವ್ರು ಕಟ್ಟಿದ ಸ್ಟೇಟ್ಮೆಂಟ್ ಎಷ್ಟು ಕಟ್ಟಿದ್ದೀರಿ ಏನು ಉಂಟು ಎಲ್ಲ ಕೊಡ್ತಾರೆ. ಕೊಡ್ಲಿ ಸರ್, ಕೊಡೋದಕ್ಕೇನೆ ನಾನು ಕೇಳ್ತಾ ಇರೋದು. ಅವ್ರು ಕೊಟ್ಟಿಲ್ಲ ಅಂದ್ರೆ ಸರ್ ಜನ ಮಾತಾಡ್ತಿರೋದು. ನೀವು ನೋಡಿನೂ ಮತ್ತೆ ನಂಗೆ ಇದೇ ಪ್ರಶ್ನೆ ಮಾಡ್ತಿರಲ್ಲ ಸರ್. ಸರ್ ಎಷ್ಟೋ ಜನಕ್ಕೆ ಡಾಕ್ಯುಮೆಂಟ್ ಕೊಟ್ಟಿಲ್ವಲ್ಲ ಸರ್, ಏನ್ ಮಾಡ್ಬೇಕು ಅವರು? ಏನ್ ಸರ್? ಎಷ್ಟೋ ಜನಕ್ಕೆ ದಾಖಲೆಗಳು ಕೊಟ್ಟಿಲ್ವಲ್ಲ ಸರ್, ಏನ್ ಮಾಡ್ಬೇಕು ಸರ್ ಅವರು? ಎಲ್ಲ ಕೊಡ್ತಾರೆ ಸರ್, ಕೇಳ್ಬೇಕು ಅಷ್ಟೇ ನಾವು. ಆಯ್ತು ಸರ್. ಈಗ ಆಯ್ತು ಸರ್, ಇನ್ಮೇಲೆ ಎಲ್ರಿಗೂ ನಾನು ಅನೌನ್ಸ್ ಮಾಡ್ತೀನಿ, ಎಲ್ರೂ ಕೂಡ ಕೇಳಿ, ದಾಖಲೆ ಕೇಳಿಲ್ಲ ಅಂದ್ರೆ ನೀವು ಸದ್ಯ ಕಟ್ಟಕ್ಕೆ ಹೋಗ್ಬಿಡಿ, ದಾಖಲೆ ಕೊಟ್ಟ ತಕ್ಷಣ ಕಟ್ಟಿ ಅಂತ ನಾನು ಇನ್ನೊಂದ್ಸಲ ಅನೌನ್ಸ್ ಮಾಡ್ತೀನಿ ಸರ್. ಕೇಳ್ಬೇಕು ಅವರು. ಸರಿನಾ? ಈಗ ನಾನು ಎಷ್ಟು ಕಟ್ಟಿದ್ದೇನೆ ಅಂತ ನನಗೆ ಈಗ ಒಂದು ಸ್ಟೇಟ್ಮೆಂಟ್ ತೆಗಿಲಿಕ್ಕೆ ಆಗ್ತದೆ. ಯಾಕೆ ಆಗುದಿಲ್ಲ? ಸರಿ ಸರಿ ಸರ್, ಆಯ್ತು. ಈಗ ನಿಮ್ಗೆ ಒಳ್ಳೇದಾಗಿದೆ. ಸೊ ಕೆಲವ್ರಿಗೆ ಯಾರು ತೊಂದರೆ ಆಗಿದೆ ಅವ್ರು ಮಾತಾಡ್ತಾರೆ ಬಿಡಿ ಸರ್. ಅವ್ರಿಗೂ ಹೇಳ್ತೀನಿ ಇವಾಗ. ನೀವು ನಿಮ್ಮ ಹೆಸರು ಹೇಳಿ ಸರ್.